ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀವಿ. ನೋಡಿ, ಸ್ಯಾರಿ ಬಂದು ಈ ಕಲರ್ ಇದೆ, ಬ್ಲೌಸ್ ಪೀಸ್ ಬಂದು ರಾಮ ಗ್ರೀನ್ ಕಲರ್ ಇದೆ. ಈ ಕಸ್ಟಮರು 2 ಬ್ಲೌಸ್ ತಂದು ಕೊಟ್ಟಿದ್ರು ನನಗೆ. ಅಂದರೆ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಡಿ, ಮಿಷಿನ್ ವರ್ಕ್ ಡಿಸೈನ್ ಮಾಡಿಕೊಡಿ, ಸ್ಟಿಚಿಂಗ್ ಏನು ಬೇಡ, ನಾನು ಬೇರೆ ಕಡೆ ಮಾಡಿಸ್ಕೊಳ್ತೀನಿ, ನಮ್ಮ ತಾಯಿಯವರು ಸ್ಟಿಚ್ ಮಾಡಿಕೊಡ್ತಾರೆ, ಸುಮ್ಮನೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ಅವ್ರ ಅಮೌಂಟ್ ಇಷ್ಟು ಪ್ರೈಸ್ದು ಅಂತ ಹೇಳಿದರು. ಅಷ್ಟು ಪ್ರೈಸಲ್ಲೇ ಮಾಡ್ತಾಯಿದ್ದೀನಿ ನಾನು. ಮತ್ತು ಅವರು ಸ್ಟೋನ್ ಚೈನು, ಬಾಲ್ ಚೈನು ಏನು ಬೇಡ, ನನಗೆ ಥ್ರೆಡ್ ವರ್ಕಲ್ಲೇ ಮಾಡಿಕೊಡಿ, ಸ್ವಲ್ಪ ಸಿಂಪಲಾಗೆ ಮಾಡಿಕೊಡಿ ಅಂತ ಹೇಳಿದರು. ನಾನು ನೋಡಿ, ಇದಕ್ಕೆ ರಾಮ ಗ್ರೀನ್ ಕಲರು ಬ್ಲೌಸ್ ಪೀಸ್ ಆಗಿರುತ್ತೆ, ಮತ್ತು ಪಾಚಿ ಗ್ರೀನ್ ಕಲರ್ ಅಂದರೆ ಪ್ಯಾರೆಟ್ ಗ್ರೀನ್ ಕಲರು ಸ್ಯಾರಿ ಆಗಿರುತ್ತೆ. ಈ ಕಸ್ಟಮರು ಸ್ಯಾರಿ ಏನೂ ತಂದ್ಕೊಳ್ಳಿಲ್ಲ, ಅಂದರೆ ಸ್ಯಾರಿ ನನಗೆ ವರ್ಕ್ ಮಾಡೋವಾಗ ಅದೇ ವರ್ಕ್ ಮಾಡೋಕ್ಕೆ ಅಂತ ಬ್ಲೌಸ್ ತಗೊಂಬಂದು ಕೊಟ್ಟಿದ್ರು ನನಗೆ. ನಾನು ಅದಕ್ಕೆ ನನಗೆ ಸ್ಯಾರಿ ಏನು ಬೇಡ, ನಾನು ಸ್ಯಾರಿ ಕಲರ್ ಥ್ರೆಡ್ ತೊಗೊಳ್ತೀನಿ, ನಾನು ತೊಗೊಂಡೋಗ್ಬಿಡಿ ಸ್ಯಾರಿನ ಅಂತ ನಾನು ಕಸ್ಟಮರ್ಗೆ ಹೇಳಿದೆ. ಅವರು ಸ್ಯಾರಿ ತಂದುಕೊಟ್ಟಾಗ ನಾನು ಅದಕ್ಕೆ ಕಲರು ಥ್ರೆಡ್ ಮ್ಯಾಚ್ ಮಾಡಿಕೊಂಡು ಬ್ಲೌಸ್ ಪೀಸಲ್ಲೇ ಹಾಕಿ ಕ್ಲೀನಾಗಿ ಫೋಲ್ಡ್ ಮಾಡಿ ಒಂದು ವಾರ ಸುತ್ತಿ ಇಡ್ತೀನಿ. ಯಾಕಂದರೆ ಕಸ್ಟಮರ್ಗಳು ವರ್ಕಿಗೆ ಅಂತ ಕೊಟ್ಟಾಗ ಥ್ರೆಡ್ಡುಗಳು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ. ನಾನು ಚಿಕ್ಕದಾಗಿ ಫೋಲ್ಡ್ ಮಾಡಿ ಅದರೊಳಗಡೆ ಆ ಯಾವ ಥ್ರೆಡ್ಡು ವರ್ಕ್ ಮಾಡಬೇಕು ಆ ಥ್ರೆಡ್ಡನ್ನ ಅದರೊಳಗೆ ಹಾಕಿ ಕಟ್ಟಿ ಇಡ್ತೀನಿ. ನಾನು ಇದೇ ಥರನೇ ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ಮಾಡ್ಕೊಳ್ಳೋದು. ನೋಡಿ, ನಾನು ಈಗ 1.5 ಇಂಚ್ ನಂಬರ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಲ್ಡ್ ಕಲರು ಮತ್ತು ಸ್ಯಾರಿ ಪ್ಯಾರೆಟ್ ಗ್ರೀನ್ ಕಲರ್ ಇದೆ, 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಈ ಕಸ್ಟಮರ್ ನಮಗೆ ನೀವೇ ಯಾವುದಾದ್ರು ಡಿಸೈನ್ ಮಾಡಿಬಿಡಿ ಅಂತ ಹೇಳಿದರು. ನಾನು ನೋಡಿ ಪೆನ್ಸಿಲಲ್ಲಿ ಮಾರ್ಕ್ ಡಿಸೈನ್ನ ಬರ್ಕೊಳ್ತಾ ಇದ್ದೀನಿ. ಬೇಕಾದ ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡೋರು ಹಾಗೇ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಡ್ರಾಯಿಂಗ್ ಮಾಡ್ಕೊಳ್ತೀನಿ. ನಾನು ಇದೇನು ಟ್ರೇಸ್ ಏನು ಮಾಡ್ಕೊಳ್ಳಲ್ಲ, ನಾನು ಆರಾಮಾಗಿ ಡ್ರಾಯಿಂಗ್ ಮಾಡ್ಕೊಳ್ತೀನಿ. ಅಂದರೆ ಒಂದು ಮಿಷಿನ್ ವರ್ಕಿಗೆ ಎಷ್ಟು ಅವರ್ ಟೈಮ್ ತಗೊಳುತ್ತೆ, ಎಷ್ಟು ಅವರ್ ಒಳಗಡೆ ನಾವು ಡಿಸೈನ್ ಮಾಡ್ಬೋದು ಅನ್ನೋದು ಇವಾಗ ಹೇಳ್ತೀನಿ ನಾನು. ಇವಾಗಿದು ನೋಡಿ, ಇದು ಸಿಂಪಲ್ಲಾಗಿದೆ ಬ್ಲೌಸು, ಸಿಂಪಲ್ಲಾಗಿದೆ ವರ್ಕ್. ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು, ಆಮೇಲೆ ಪೈಪಿಂಗ್ ಥ್ರೆಡ್ ಲೋಡಿಂಗು ಆ ಥರದ್ದು ಏನೂ ಇಲ್ಲ ಅವರಿಗೆ. ಕಸ್ಟಮರು ನಮಗೆ ಬಾಲ್ ಚೈನು, ಸ್ಟೋನ್ ಚೈನು ಏನು ಬೇಡ, ಸಿಂಪಲಾಗಿ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲಾಗಿ ಮಾಡಿಕೊಡಿ ಅಂತ ಹೇಳಿದರು. ನೋಡಿ, ಅದೇ ಥರನೇ ಮಾಡ್ತಾಯಿದ್ದೀನಿ ನಾನು. ಈ ಬ್ಲೌಸ್ದು ನೋಡಿ ಅಳಿಸ್ತಾ ಇದ್ದೀನಿ, ಅದನ್ನು ಮಾರ್ಕ್ ಮಾಡಿ. ಅಂದರೆ ಹೋಗುತ್ತೋ ಇಲ್ವೋ ಅಂತ ನಾನು ಸ್ವಲ್ಪ ಡಾರ್ಕಾಗಿ ಬರ್ಕೊಂಡಿರ್ತೀನಿ. ನಾನು ಅದನ್ನು ಬರ್ಕೊಂಡು ನಾನು ಆಮೇಲೆ ಒಂದು ವೇಸ್ಟ್ ಬಟ್ಟೆಯಲ್ಲೋ ಇಲ್ಲ ಕ್ಯಾನ್ವಾಸಲ್ಲೋ ಸ್ವಲ್ಪ ರಫ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಮಾಡ್ತೀನಿ. ನೋಡಿ, ಲೀಫು ಈ ಥರ ಚೂಪ್ ಲೀಫ್ ಬರುತ್ತೆ, 3 ಲೀಫ್ ಬರುತ್ತೆ. ಇದು 3 ಲೀಫ್ ಬಂದು ಆ ಕಡೆ ಈ ಕಡೆ ಬಳ್ಳಿ ಥರ ಬರುತ್ತೆ. ಇದು ನೋಡಿ, ಈ ಮಿಷಿನ್ ನಾನು ವರ್ಕ್ ಮಾಡಬೇಕಾದ್ರೆ ಅಂದರೆ ನಾನು ಸ್ವಲ್ಪ ಸಂಜೆ ಮೇಲೆ ನಾನು ವರ್ಕ್ ಮಾಡೋದು, ಸಂಜೆ ಮೇಲೇ ಸ್ವಲ್ಪ ವರ್ಕ್ ಮಾಡೋದು. ನಾನು ಬೆಳಗ್ಗೆ ಹೊತ್ತು ಸ್ವಲ್ಪ ಬಟ್ಟೆಗಳು ಸ್ಟಿಚಿಂಗ್ ಮಾಡೋದಿರುತ್ತೆ, ಸ್ವಲ್ಪ ಅದನ್ನು ಫಿನಿಶ್ ಮಾಡಿಕೊಂಡು ಆಮೇಲೆ ನಾನು ಸಂಜೆ ಮೇಲೇ ಬ್ಲೌಸ್ ವರ್ಕ್ ಮಾಡೋದು. ಯಾಕಂದರೆ ಬೆಳಗ್ಗೆ ಹೊತ್ತಲೇ ವರ್ಕ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಸ್ಟಿಚಿಂಗ್ ಕೆಲಸ ಆಗೋಲ್ಲ ಅಂದ್ಬಿಟ್ಟು ಏನು ಮಾಡ್ತೀನಿ ನಾನು, ಸಂಜೆ ಮೇಲೆ ಒಂದು 7 ಗಂಟೆ ಮೇಲೆ ಸ್ವಲ್ಪ ಕಸ್ಟಮರು ಕಮ್ಮಿ ಇರ್ತಾರೆ, ಆರಾಮಾಗಿ ಮಾಡ್ತಾಯಿರ್ತೀನಿ. ಆದರೂ ಒಬ್ಬೊಬ್ರು ಕಸ್ಟಮರ್ ಬರ್ತಾಯಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಈ ಟೈಮಲ್ಲಿ ಸ್ವಲ್ಪ ಜನ ಕಸ್ಟಮರು ಕಮ್ಮಿನೇ ಇರ್ತಾರೆ, ಅದರಿಂದ ನಾನು ಈ ಟೈಮಲ್ಲಿ ಮಿಷಿನ್ ವರ್ಕ್ ಮಾಡ್ಕೊಳ್ತೀನಿ. ನೋಡಿ, ಸೀರೆ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಅಂದರೆ ಒಂದೇ ಸಲ ಕೂತ್ಕೊಂಡು ಮಾಡಲಿಲ್ಲ ನಾನು. ಇದನ್ನು 2 ದಿನ ಮಾಡಿದೆ, ಅಂದರೆ ಒಂದೊಂದು ಅವರು 1.5 ಅವರು ಆ ಥರ ಮಾಡಿದೆ ನಾನು. ಈ ವರ್ಕ್ ಮಾಡಬೇಕಾದ್ರೆ ಒಂದು 2 ಅವರ್ ಬೇಕಾಗುತ್ತೆ. ನಾವು ಕರೆಕ್ಟಾಗಿ ನಾವು ಏನು ಕೆಲಸ ಮಾಡ್ದಿರಾ ಬೇರೆ ವರ್ಕೇ ಮಾಡ್ಕೊಳ್ತೀನಿ ಅಂದರೆ ಯಾರೂ ಡಿಸ್ಟರ್ಬೆನ್ಸ್ ಇರಬಾರ್ದು. ಆ ಥರ ಏನಾದರೂ ವರ್ಕ್ ಇದ್ದರೆ ಮಾಡ್ಕೊಳ್ಬೋದು, ಆರಾಮಾಗಿ 2 ಅವರಲ್ಲಿ ವರ್ಕ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿರುತ್ತೆ. ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು ಏನೂ ಇರಲ್ಲ, ಆರಾಮಾಗಿ ನಿಧಾನವಾಗಿ ಡಿಸೈನ್ ಬರ್ಕೊಂಡು ಕ್ಲೀನಾಗಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಇದು ಲೀಫ್ ಎಲ್ಲ ಆಯಿತು. ಈಗ ಗೋಲ್ಡ್ ಕಲರ್ ಜರಿ ಥ್ರೆಡ್ ತೊಗೊಂಡು ಜರಿ ಥ್ರೆಡ್ಡಲ್ಲಿ ನಾನು ಸ್ಲೀವ್ನೆಲ್ಲನೂ ಸ್ವಲ್ಪ ಲೀಫ್ ಎಲ್ಲ ಇರ್ತಲ್ವ, ಲೀಫ್ ಎಲ್ಲ ನೋಡಿ ಅದನ್ನೆಲ್ಲ ಫುಲ್ಲು ಸುತ್ತಲೂ ಫಿನಿಶಿಂಗ್ ಕೊಟ್ಬಿಟ್ಟು ಆಮೇಲೆ ಚಿಕ್ಕದು ಸಿಲ್ವರ್ ಕಲರ್ ಅಲ್ಲ, ಗೋಲ್ಡ್ ಕಲರ್ಲೇ ಚಿಕ್ಕ ಲೀಫ್ ಕೊಡ್ತೀನಿ. ಲೀಫ್ ಕೊಟ್ಟು ನೋಡಿ ಈ ಥರ ಮಾಡ್ತೀನಿ, ಬಳ್ಳಿ ಥರ, ಆ ಕಡೆ ಒಂದು ಬಳ್ಳಿ ಈ ಕಡೆ ಒಂದು ಬಳ್ಳಿ ಹೋಗುತ್ತೆ. ತುಂಬ ಸಿಂಪಲ್ಲಾಗಿದೆ, ಯಾರು ಬೇಕಾದ್ರೂ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಈ ಥರ ಡಿಸೈನ್ಸ್ಗಳನ್ನ. ಹೊಸಬ್ರು ಕಲಿತಾರಾದರೆ ಸ್ವಲ್ಪ ಅಂದರೆ ಬರ್ಕೊಳ್ಳಿ. ನೀವು ಬರ್ಕೊಳ್ಳೋಕ್ಕೆ ನನಗೆ ಬರಲ್ಲ ಅಂದರೆ ಟ್ರೇಸಿಂಗ್ ಮಾಡ್ಕೊಳ್ಳಿ,
ಆರಾಮಾಗಿ ಬರುತ್ತೆ ಡಿಸೈನ್ಗಳು. ಪುಟ್ ಈ ಥರ ಚಿಕ್ಕ ಡಿಸೈನ್ಗಳನ್ನ ಮಾಡ್ತಾ ಹೋಗಿ, ನಿಮಗೂ ಕೈ ಸೆಟ್ ಆಗುತ್ತೆ. ನೋಡಿ ಯಾವ ಥರ ಬರ್ತಾಯಿದೆ ಡಿಸೈನು, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನಮಗೂ ಸ್ವಲ್ಪ ಬೇರೆ ಬೇರೆ ಒಳ್ಳೊಳ್ಳೆ ವೀಡಿಯೋನ ಹಾಕೋಕ್ಕೆ ಸುಲಭ ಆಗುತ್ತೆ. ನೋಡಿ, ನಾನು ಇವಾಗ ಇದನ್ನ ಔಟ್ಲೈನೆಲ್ಲ ಕೊಟ್ಕೊಳ್ತಾ ಬರ್ತಾಯಿದ್ದೀನಿ. ಡಿಸೈನ್ಗಳನ್ನ ನಾವೇ ಒಂದು ಈ ರಾಳಸನ್ ಮಿಷಿನಲ್ಲಿ ಇದೇ ಥರ ವರ್ಕೇ ಮಾಡಬೇಕು ಅಂತ ಏನಿಲ್ಲ. ನಾವು ಯಾವುದು ಡಿಸೈನ್ ಬೇಕಾದ್ರೂ ಬರ್ಕೊಂಡು ಆರಾಮಾಗಿ ಮಾಡ್ಕೊಳ್ಬೋದು. ಇದು ಲೀಫುಗಳು ಡಿಸೈನ್ ಇರುತ್ತೆ. ಇದು ಡಬಲ್ ಲೀಫ್ ಡಿಸೈನ್ ಅಂದರೆ ಒಂದು ಉದ್ದ ಲೀಫ್ ಬರುತ್ತೆ, ಒಂದು ಚಿಕ್ಕದು ಲೀಫ್ ಬರುತ್ತೆ. 2 ಲೀಫಲ್ಲೇ ನಾನು ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಬೇಕಾದರೆ ಸ್ಟೋನ್ ಚೈನು, ಬಾಲ್ ಚೈನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಕಸ್ಟಮರ್ ಏನು ಬೇಡ ಅಂದಿರೋದ್ರಿಂದ ನಾನು ಇದಕ್ಕೆ ಆ್ಯಡ್ ಏನು ಮಾಡ್ಕೊಳ್ಳಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಈ ಕಸ್ಟಮರು ನಮಗೆ 2 ಬ್ಲೌಸು ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದರು. ಅಂದರೆ ಇವರು ಟೀಚರ್ ಆಗಿರ್ತಾರೆ ಈ ಕಸ್ಟಮರ್. ಅಂದರೆ ನಾನು ವೀಡಿಯೋಸನ್ನೆಲ್ಲ ಹಾಕೋದು ನೋಡಿಬಿಟ್ಟು ನನಗೂ 1-2 ವರ್ಕ್ ಮಾಡಿಕೊಡಿ ಅಂತ ಬ್ಲೌಸ್ ತಂದು ಕೊಟ್ಟರು. ಇವರು ನನಗೆ ಸ್ವಲ್ಪ ದಿವಸನೇ ಆಗಿತ್ತು ಕೊಟ್ಟು. ಇವರು ಸಮ್ಮರ್ ರಜದಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದು. ನನಗೆ ಎಂಡಿಂಗಲ್ಲಿ ಬೇಕು ಅಂತ ಹೇಳಿದರು ಇವರು. ಅಂದರೆ 2 ಬ್ಲೌಸನ್ನು ವರ್ಕ್ ಮಾಡಿದ್ದೀನಿ. ಫಸ್ಟ್ದು ಒಂದು ವರ್ಕ್ ಮಾಡಿ ವೀಡಿಯೋ ಹಾಕಿದ್ದೀನಿ. ಅದು ಹಿಂದಿನ ವೀಡಿಯೋ, 1-2-3 ಹಿಂದಿನ ವೀಡಿಯೋದಲ್ಲಿದೆ. ಇದು ಸಹ ಅವರದೇ ಕಸ್ಟಮರ್ದೇ ಆಗಿರುತ್ತೆ. ಇವತ್ತು ಇದೆಲ್ಲ ಫುಲ್ಲು ರೆಡಿ ಆಗಿದೆ. ಅವರಿಗೆ ಫೋನ್ ಮಾಡಬೇಕು. ಫೋನ್ ಮಾಡಿದರೆ ಬಂದು ತೊಗೊಂಡು ಹೋಗ್ತಾರೆ ಅವರು. ಅವ್ರ ತಾಯಿನೇ ಸ್ಟಿಚ್ ಮಾಡ್ತಾರಂತೆ. ಅದಕ್ಕೆ ನಾನು ವರ್ಕ್ ಮಾಡಿಕೊಡಿ ಅಂತ ಕೊಟ್ಟಿದ್ರು ನನಗೆ. ಇದು ನೋಡಿ, ಇಲ್ಲಿ ಈ ಥರ ಡಿಸೈನ್ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ನು ಅಷ್ಟೇ ಚೆನ್ನಾಗಿತ್ತು ಡಿಸೈನ್. ಇದು ರೇಷ್ಮೆ ಸೀರೆ ಆಗಿರುತ್ತೆ. ಸಣ್ಣ ಬಾರ್ಡ್ರ್ ಆಗಿರುತ್ತೆ. ಒಂದು 2.5 ಇಂಚ್ ಬಾರ್ಡ್ರ್ ಆಗಿರುತ್ತೆ ಗೋಲ್ಡ್ ಕಲರಲ್ಲಿ. ಇದು ಈ ಕಸ್ಟಮರ್ ನೋಡಿ ಈ ಥರ ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ. ಕಸ್ಟಮರ್ಗಳು ನಮಗೆ ಅಂದರೆ ನಮಗೆ ಒಪ್ಪಿಸ್ಬಿಡ್ತಾರೆ, ನೀವೇ ಡಿಸೈನ್ ಯಾವ್ದಾದ್ರು ಮಾಡಿ ಅಂತ ಒಪ್ಪಿಸ್ಬಿಡ್ತಾರೆ. ಆವಾಗ ನಾವು ಅವರು ಕೊಡೋ ಅಮೌಂಟಿಗೆ ನೋಡಿಕೊಂಡು ಮಾಡ್ತೀರಿ ನಾವು ಡಿಸೈನ್ಸ್ಗಳನ್ನ. ಅಂದರೆ ಇದು ಮಿಷಿನ್ ವರ್ಕ್ ಆಗಿರೋದ್ರಿಂದ ಡಿಸೈನ್ಸ್ಗಳ ಮೇಲೆ ಟೈಮ್ ಹೋಗ್ತೈತೆ. ಇದು ಡಿಸೈನ್ಸ್ಗಳ ಮೇಲೆ ಅಮೌಂಟ್ ಹೋಗುತ್ತೆ. ಇದು ನೋಡಿ, ಇದು ಫುಲ್ಲು ಎಲ್ಲ ರೆಡಿ ಆಯಿತು. ಇವಾಗ ಇದು ಫ್ರಂಟ್ ಎಲ್ಲ ಫುಲ್ ರೆಡಿ, ಇಷ್ಟೇ ಬರೋದು ಇದಕ್ಕೆ. ಬೇಗ ಇದು ಸಿಂಪಲ್ಲು ಅನ್ನೋರು ಸ್ವಲ್ಪ ಒಂದೊಂದು ಸ್ಟೋನ್ ಚಿನ್ನೋ ಬಾಲ್ ಚಿನ್ನೋ ಹಾಕ್ಕೊಳ್ಬೋದು. ನಾನಲ್ಲಿ ಒಂಚೂರು ಯಾಕೋ ಒಂಥರ ಪ್ಲೈನ್ ಗ್ಯಾಪ್ ಕಾಣ್ತಾಯಿತ್ತು ಅಂದ್ಬಿಟ್ಟು ನಾನು ಗೋಲ್ಡ್ ಕಲರಲ್ಲೇ ಚಿಕ್ಕದಾಗಿ ಡಾಟ್ ಇಟ್ಕೊಳ್ತೀನಿ. ಇದು ಅಂದರೆ ಡಿಸೈನ್ಸುಗಳು ನಾವು ಸ್ವಲ್ಪ ಕವರ್ ಮಾಡೋದು, ಅಂದರೆ ಪ್ಲೈನ್ ಕಾಣಬಾರ್ದು ಅಲ್ಲಿ ಅಂದ್ಬಿಟ್ಟು ಚಿಕ್ಕದಾಗಿ ಡಾಟ್ ಇಟ್ಕೊಳ್ತಾ ಇದ್ದೀನಿ. ಅದೂ ಒಂಥರ ಚೆನ್ನಾಗಿರುತ್ತೆ ಲುಕ್ಕು ಅಂದ್ಬಿಟ್ಟು ನಾನು ಇಟ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಡಿಸೈನ್ಸು ತುಂಬ ಚೆನ್ನಾಗಿ ಬಂದಿದೆ ಕಲರು. ಮುಂದಿನ ವೀಡಿಯೋದಲ್ಲಿ ಬೇರೆ ಬೇರೆ ಕಲರ್ ಡಿಸೈನ್ಸ್ಗಳನ್ನ ಹಾಕ್ತಾ ಹೋಗ್ತೀನಿ. ವರ್ಕ್ ಬ್ಲೌಸು ಇಲ್ಲಿಗೆ ಸ್ಟಾರ್ಟಿಂಗಲ್ಲಿ ನಾವು ಕಲಿಯುವಾಗ ಅಂದರೆ ಎಲ್ಲರಿಗೂ ಹೇಳಿರ್ತೀವಿ ನಾವು ಈ ಥರ ವರ್ಕ್ ಮಾಡ್ತೀನಿ ಅಂತ. ಈಗ ಅವರು 1 ಸತಿ 2 ಸತಿ ವರ್ಕ್ ಮಾಡಿಸ್ಕೊಂಡು ಆಟೋಮೆಟಿಕ್ಕಾಗಿ ನಾವು ಅವ್ರಿಗೆ ಹೇಳೋದೇ ಬೇಡ, ಕಸ್ಟಮರ್ಗೆ ನಮಗೆ ತಂದು ಕೊಟ್ಬಿಡ್ತಾರೆ. ವರ್ಕ್ ಮಾಡಿಬಿಡಿ, ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಬಿಡಿ ಒಂದಿಷ್ಟು ರೇಟಲ್ಲಿ ಅಂತ. ನೋಡಿ, ಫುಲ್ಲೆಲ್ಲ ರೆಡಿ ಆಯ್ತು. ಇದು ಫುಲ್ಲೆಲ್ಲ ರೆಡಿ ಆದಮೇಲೆ ಥ್ರೆಡ್ಡೆಲ್ಲನೂ ರಿಮೂವ್ ಮಾಡ್ತಾಯಿದ್ದೀನಿ. ಫುಲ್ ರೆಡಿ ಆದಮೇಲೆ ನೋಡಿ, ಫ್ರಂಟು ಈ ಥರ ಬರುತ್ತೆ. 2 ಕಲರಲ್ಲಿ ಮಾಡಿರೋದು. ಬ್ಯಾಕು ಈ ಥರ ಬರುತ್ತೆ ನೋಡಿ. ಮತ್ತು ಸ್ಲೀವ್ಗೆ ಒಂದು ಫ್ಲವರ್ ಹಾಕಿದ್ದೀನಿ, ಒಂದು 3 ಇಂಚು ಫ್ಲವರಲ್ಲಿ. ಮತ್ತು ಇನ್ನೊಂದು ಬ್ಲೌಸು ಡಿಸೈನು ಈ ಥರ ಇದೆ. ಥ್ಯಾಂಕ್ ಯು.